ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಅಭಿದಾಸ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಆ್ಯಂಡ್ ಇವತ್ತು ಒಂದು ಸ್ಪೆಷಲ್ ಡೇ ಅಂತ ಅನ್ಬೋದು. ನಮ್ಮ ಕಾಲಘಟ್ಟ ಸಿನಿಮಾ ರಿಲೀಸ್ ಆಗಿದೆ 19 ಜೂನ್. ಸೊ ಕಾಲಘಟ್ಟ ರಿಲೀಸ್ಗೆ ಪ್ರತಿಯೊಂದು ಸಿನಿಮಾನು ನನ್ನ ಒಂದು 6 ಸಿನಿಮಾ ರಿಲೀಸ್ ಆಗಿದೆ. ಪ್ರತಿಯೊಂದು ಬೆಂಗಳೂರಲ್ಲಿ ಫಸ್ಟ್ ನೋಡ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ಎಂಟೈರ್ ಟೀಮ್ ಮೈಸೂರವರಾಗಿರೋದ್ರಿಂದ ನಾವು ಮೈಸೂರು ಪ್ರಭಾ ಟಾಕೀಸಲ್ಲಿ ಕಾಲಘಟ್ಟನ ನೋಡ್ತಾ ಇದ್ದೀವಿ ನಮ್ಮ ಮೈಸೂರು ಫ್ಯಾನ್ಸ್ ಹಾಗೂ ಫ್ರೆಂಡ್ಸ್ ಜೊತೆ. ಸೊ ಹೇಗಿರುತ್ತೆ ಅಂತ ನೋಡ್ಬೇಕು. ಫಸ್ಟ್ ಇನ್ ಮೈಸೂರು, ಅದು ನನ್ನ ಹೊಸ ಕಾರಲ್ಲಿ ಹೋಗ್ತಾ ಇದ್ದೀನಿ. ಕಮಾನ್ ಲೆಟ್ಸ್ ಸಿ. ಮೈಸೂರು ರೋಡ್ಗಳಲ್ಲಿ ಓಡಿಸೋದೇ ಒಂದು ಮಜಾ ಇತ್ತು. ಬಟ್ ಇವಾಗ ನೋಡಿ ಟ್ರಾಫಿಕ್ಗಳು ಹಿಂಗೆ ಜಾಸ್ತಿ ಆಗ್ತದೆ. ಎಲ್ಲಿಂದ ಜನ ಬರ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಯಾರ ನುಗ್ತಾರೆ ನೋಡಿ ಹೆಂಗೆ. ಮೈಸೂರವರೆಲ್ಲ ಇವರೆಲ್ಲ, ಮೈಸೂರವರೆಲ್ಲ ಹಿಂಗೆ ನುಗ್ಗಲ್ಲ. ಹೀರೋ ಆಗಿ ಮಾಡ್ತಿರೋ ಸಿನಿಮಾ ಫಸ್ಟ್ ಶೋ ಮೈಸೂರು ಪ್ರಭಾ ಥಿಯೇಟ್ರು ಫುಲ್ ಹೌಸ್ಫುಲ್ ಆಗಿದೆ. ಅಲ್ಲೋಡಿ ಫುಲ್ ಹೌಸ್ಫುಲ್. ಸೊ ಮುಂದೊಂದು ದಿನ ಈ ವಿಡಿಯೋ ನೋಡಿ there will be changes, very big changes where ನನ್ನ ಸಿನಿಮಾಗಳು ಫುಲ್ ಹೌಸ್ಫುಲ್ ಆಗಿರೋದು. ಬಟ್ ದಿಸ್ ವಿಡಿಯೋ ವಿಲ್ ಬಿ ಅ ಚೆಕ್ ಪಾಯಿಂಟ್. 1-2 ಜನ ಏನಲ್ಲ, ಸ್ವಲ್ಪ ಜನ ಮಾಡಿದೀವಿ. ಬರ್ತಾ ಇದ್ದಾರೆ ನೋಡಿ ಅಲ್ಲಿ. A few moments later. ಎಲ್ಲರೂ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾ ಬಂದಿರೋದಕ್ಕೆ ಥ್ಯಾಂಕ್ ಯು. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಹೋಗಿ ಹೇಳಿ. ಪ್ರಕಾಶ್ ಅವರು ಅಯ್ಯಪ್ಪನ್ಗೆ ನಮ್ಮ ಕಷ್ಟಗಳೆಲ್ಲ ಅರುವಲ್ಲಿ ಅಂತ ಬೇಕಂತ. ಏನಪ್ಪ ನಿನಗೆ ಕನ್ಸರ್ಟ್ ಬಂದಿರೋದು ಕಷ್ಟ? ಚಿಕ್ಕ ವಯಸ್ಸಿನ ನೋಡ್ತಾ ಇದೆಯಾ ನಮ್ಮ ಇಬ್ರುನ, ಆದ್ರೂ ಕುತ್ತಿಗೆಗೆ 1 ಗಂಟೆ ಆಗ್ಲಿಲ್ವಲ್ಲ ಅಂತ. ಓ ಹಂಗೆ. ಈಗ್ಲೇ ಅದೆಲ್ಲ ಬೇಡ ಅಂತ ಅದ್ಯಾವ್ರೆ ನಮ್ಮ ಮೇಲೆ ಕರುಣೆ ತೋರಿಸೋನೆ. ಕರುಣೆನ? ಎಂತದೂ ಇಲ್ಲ. ನಮ್ಮಿಬ್ರು ಬಗ್ಗೆ ಆ ರಾಮ ಸೀತೆ ಎಷ್ಟು ಬೇಜಾರ್ ಮಾಡ್ಕೊಂಡವ್ರೆ ಗೊತ್ತಾ? ಯಾಕೆ? ನಮ್ಮಿಬ್ರಿಗೂ ಇನ್ನೂ ಲಗ್ನ ಆಗಿಲ್ವಲ್ಲ ಅದಕ್ಕೆ. ಅದು ಅಲ್ಲದೆ ಒಂದ್ ಪತ್ರ ಬೇರೆ ಬಂದು ಕಳ್ಸೋರೆ. ಏನಂತ? ತ್ರೇತಾ ಯುಗದಲ್ಲಿ ನೀವಿಬ್ರು ಗಂಡ ಹೆಂಡತಿಯಾಗಿ ಎಷ್ಟು ಚೆನ್ನಾಗಿದ್ರಿ, ಈ ಕಲಿಯುಗದಲ್ಲಿ ಯಾಕೆ ಇನ್ನೂ ತಡ ಮಾಡ್ತಿದ್ದೀರಾ ಅಂತ. ಅದು ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಇಬ್ರು ಒಂದೇ ಊರಲ್ಲಿ ನೆಲೆಸೋನೆ. ದ್ವಾಪರ ಯುಗದಲ್ಲಿ ನವ ಪ್ರೇಮ ಕಾವ್ಯ ಶುರುವಾಯ್ತು ಕಲಿಯುಗದಲ್ಲಿ. ನೀನೇನೆ ನನ್ನ ದೇವತೆ, ನೀನೆಂಗೆ ಬಿಟ್ಟಾಯ್ತು ಕಡವೈಯ ನೆತ್ತಿ ಮೇಲೆ ಕರಡಿ ಕುಂಜು ಇಟ್ಟಾಯ್ತು. ದಾಸಯ್ಯ ಬಂದು ಜಾಗಟೆ ಬಾರಿಸಿ ಶಂಕಾವುದಾಯ್ತು. ಶಂಕರ ಓಹೋ ಹರ ಹರ ಶಿವ
ಶಿವ ಮಲ್ಲಿಕಾರ್ಜುನ ಮುಳುಗುವವೇ ಮಲ್ಲಯ್ಯ. ಈ ಬೇಸ ಆಯ್ತಲ್ಲ, ಆ ನಮ್ಮಪ್ಪ ಈಶ್ವರ ಇದ್ರಲ್ಲ ಭಗವಂತ, ಅವನೇ ಈ ಬೇಸ ಹಾಕೊಂಡಿದ್ದು. ಜನರೆಲ್ಲ ಜೀವನ ಹೆಂಗ್ ಮಾಡ ಡೈರೆಕ್ಷನ್ ಅಲ್ಲಿ ಪ್ರಕಾಶ್ ಅವರು ಕುಡ್ ಹ್ಯಾವ್ ಡನ್ ಬೆಟರ್, ಬಟ್ ವೆರಿ ಗುಡ್ ಜಾಬ್. ಜನಕ್ಕೆ ಕಣ್ಣೀರು ತರಿಸೋದು ಅಂದ್ರೆ ಅದು ಇದೆಂದು ಅಂದ್ರೆ ಚಿಕ್ಕ ವಿಷಯ ಅಲ್ಲ. ಸೊ ಎಸ್, ನನ್ನ ಪ್ರಕಾರ ಕ್ವಾಲಿಟಿ ವೈಸ್ ಇನ್ನೂ ಜಾಸ್ತಿ ಕೊಟ್ಟರೆ ಜನ ಇನ್ನೂ ಮೆಚ್ಕೊಳ್ತಾರೆ. ಬಿಕಾಸ್ ಇವಾಗ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಬರ್ತಾ ಇದೆ ಕನ್ನಡ ಸಿನಿಮಾದಲ್ಲಿ. ಒಂದು ಲೋ ಬಜೆಟ್ ಮೂವಿನೂ ಒಳ್ಳೊಳ್ಳೆ ಕ್ವಾಲಿಟಿ ಕೊಡ್ತಾರೆ. ಸೊ ಕ್ವಾಲಿಟಿ ಮೇಲೆ ಯಾರಿಗಾದ್ರೂ ಓಕೆ ಕ್ವಾಲಿಟಿ ಇನ್ನೂ ಬೆಟರ್ಮೆಂಟ್ ಅನ್ಸಿದ್ದೆ ಅಂತ ನನ್ಗನ್ಸಿರೋ ಪ್ರಕಾರ ನಿಮಗೂ ಅನ್ಸಿದ್ರೆ ವಿ ವಿಲ್ ಇಂಪ್ರೂವ್. ಸೊ ನನ್ನ ಟೀಮ್ ಅದು. ಸೊ ನಾವೇನೇ ವಿ ವಿಲ್ ಕಮ್ ಬ್ಯಾಕ್ ಬೆಟರ್ ಅಂತಾನೆ ಹೇಳ್ತೀವಿ. ಬಟ್ ಒಬ್ಬೊಬ್ರದ್ದು ಪರ್ಸ್ಪೆಕ್ಟಿವ್ ಚೇಂಜ್ ಇರುತ್ತೆ, ಒಬ್ಬೊಬ್ರದ್ದು ಒಪಿನಿಯನ್ ಚೇಂಜ್ ಇರುತ್ತೆ. ಸೊ ನೀವು ನೋಡಿ ಸಿನಿಮಾನ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಲೇಟರ್ ಬಿಟ್ಟಿದ್ದು ದೇವ್ರಿಗೆ ಬಿಟ್ಟಿದ್ದು. ಸೊ ಅಂಡ್ ಆಲ್ಸೋ ಎಲ್ಲ ಆಕ್ಟರ್ಗೂ ಅವ್ರ ಫೇಸ್ ವ್ಯಾಲ್ಯೂಗೆ ಒಂದಷ್ಟು ಜನ ಥಿಯೇಟರ್ಗೆ ಬರ್ತಾರೆ ಅಂತ ಅನ್ಕೊಳ್ತೀನಿ. ಅಂಡ್ ಐ ಗೆಸ್ ನಮಗೆ ಟೆಲಿವಿಷನ್ ಅಲ್ಲಿ ತುಂಬಾ ಫೇಸ್ ವ್ಯಾಲ್ಯೂ ಜಾಸ್ತಿನೇ ಇದೆ, ಅದು ಒಪ್ಕೊಳ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ಮೂವಿ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನನ್ನನ್ನೇ ನೋಡಕ್ಕೆ ಬರುವಂತವ್ರು ಜನ ತುಂಬಾನೇ ಕಮ್ಮಿ ಇದ್ದಾರೆ. ಸೊ ಎಸ್, ಐ ವಿಲ್ ಅರ್ನ್ ದ್ಯಾಟ್. ಇಟ್ಸ್ ನಾಟ್ ದ್ಯಾಟ್ ಫಾರ್. ಎಲ್ಲ ಆಕ್ಟರು ಈ ಒಂದು ಸ್ಟೇಜ್ನ ಪಾಸ್ ಆಗ್ಬಿಟ್ಟಾರೆ, ಇದು ದೊಡ್ಡ ಸೂಪರ್ ಸ್ಟಾರ್ ಆಗುತ್ತೆ. ಎಸ್, ಮೋರ್ ಟು ಕಮ್. ನೆಕ್ಸ್ಟು ರುದ್ರಾವತಾರ ರಿಲೀಸ್ ಆಗ್ತಾ ಇದೆ, ಶೂಟಿಂಗ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ. ಇದೇ ವರ್ಷ ಆದ್ರೆ ಬರೋಣ, ಮತ್ತೆ ಸಿಗೋಣ. ಜೊತೆ ನೀನಿರಲು ನಾನೀಗ ಸಂಚಾರಿ ಬಾನಾಚೆಗೆ ಹೊಸತಿರುವೊಂದು ಇರುವಂತೆ ನನಗಾಗಿ ಈ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ ಬಾನಾಚೆಗೆ. ಸೊ ಗೈಸ್, ಕಾಲಘಟ್ಟ ಫಸ್ಟ್ ಶೋ ನೋಡ್ಕೊಂಡು ಬಂದೆ. ಸೊ ಬಾಲ್ಕನಿ ಮತ್ತೆ ಗಾಂಧಿ ಕ್ಲಾಸ್ ಅಲ್ಲಿ ಅರ್ಧ ತುಂಬಿದ್ರು. ಸೊ ಜನಗಳು ಬಂದಿದ್ರು, ನಮ್ಮ ಫ್ರೆಂಡ್ಸ್ ಬಂದಿದ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರ ಫ್ಯಾಮಿಲಿ, ಆರ್ಟಿಸ್ಟ್ಗಳು ಅವ್ರ ಫ್ಯಾಮಿಲಿ, ಎಲ್ಲರೂ ಬಂದರು, ಎಲ್ಲರೂ ಎಂಜಾಯ್ ಮಾಡಿದ್ರು. ಅಂಡ್ ನನ್ನ ಸೀನು ತುಂಬಾ ಎಮೋಷನಲ್ ಆಗಿತ್ತು ಅಂತ ಎಷ್ಟೊಂದು ಜನ ಹೇಳಿದ್ರು. ಎಷ್ಟೊಂದು ಜನ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನೀವು ಹೋದರೆ ಫಸ್ಟ್ ಹಾಫು ನೀವು ಭಾವುಕರಾಗ್ತೀರಾ. ನಿಮ್ಮ ಕಣ್ಣಲ್ಲೂ ಆ ಒಂದು ಕಣ್ಣು ಒದ್ದೆ ಆಗೋದು ಅಂತ ಏನು ಹೇಳ್ತಾರೆ ಅದು ಆಗುತ್ತೆ ಅನ್ಕೊಳ್ತೀನಿ. ಎಂಟೈರ್ ಸಿನಿಮಾ ಹೇಗಿದೆ ನೋಡಿ, ಯೂಟ್ಯೂಬಲ್ಲೂ ರಿವ್ಯೂ ಹಾಕಿ, ಹಾಗೆ ಮೈ ಶೋ ಅಲ್ಲೂ ರಿವ್ಯೂ ಹಾಕಿ. ಹಾಗೆ ನಾನು ಮಾಡುವಂಥ ಎಲ್ಲ ಪ್ರಾಜೆಕ್ಟು ಟೆಲಿವಿಷನಲ್ಲಿ ಆಗಿರ್ಬೋದು, ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು, ಅಥವಾ ಬಿಗ್ ಸ್ಕ್ರೀನಲ್ಲಿ ಆಗಿರ್ಬೋದು, ಅಥವಾ OTT ಆಗಿರ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಸ್, ದಿಸ್ ಇಸ್ ಕಾಲಘಟ್ಟ. ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ.